ಗುಡುಗು, ಮಿಂಚು, ಮಳೆ ನಾವೆಲ್ಲ ನೋಡೇ ಇರ್ತೀವಿ. ಆಕಾಶದಲ್ಲಿ ಒಂದು ಕ್ಷಣ ಹೊಳೆದು ಮಾಯವಾಗೋ ಆ ಸಿಡಿಲಲ್ಲಿರೋ ಶಕ್ತಿ, ಸೌಂದರ್ಯ ಎರಡೂ ಅದ್ಭುತ. ಆದ್ರೆ ಆ ಸಿಡಿಲಿನ ಹೊಡೆತ ಭೂಮಿಯ ಮೇಲೆ ಒಂದು ವಿಚಿತ್ರ, ನಿಗೂಢವಾದ ವಸ್ತುವನ್ನ ಬಿಟ್ಟು ಹೋಗ್ಬೋದು ಅಂತೆ ಗೊತ್ತಾ? ಅದನ್ನೇ ಶಿಲಾರೂಪದ ಸಿಡಿಲು ಅಂತಾರೆ. ಹಾಗಾದ್ರೆ ಬನ್ನಿ, ಈ ಒಂದು ಅದ್ಭುತದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಇದಕ್ಕೊಂದು ಹೆಸರಿದೆ, ಫಲ್ಗುರೈಟ್. ಇದು ಲ್ಯಾಟಿನ್ ಭಾಷೆಯ ಫಲ್ಗುರ್ ಅನ್ನೋ ಪದದಿಂದ ಬಂದಿದೆ, ಅಂದ್ರೆ ಸಿಡಿಲು. ಅಂದ್ರೆ ತುಂಬಾನೇ ಸಿಂಪಲ್ಲಾಗಿ ಹೇಳಬೇಕು ಅಂದ್ರೆ, ಸಿಡಿಲು ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲಿರೋ ಮರಳು ಅಥವಾ ಮಣ್ಣನ್ನ ಕರಗಿಸಿ ತಕ್ಷಣಕ್ಕೆ ತಣ್ಣಗೆ ಮಾಡಿ ಒಂದು ಗಾಜಿನ ತರಹದ ಕೊಳವೆಯನ್ನ ಸೃಷ್ಟಿ ಮಾಡತ್ತೆ. ಇದನ್ನೇ ನಾವು ಶಿಲಾರೂಪದ ಸಿಡಿಲು ಅಂತ ಕರೆಯೋದು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಸೂರ್ಯನಿಗಿಂತಲೂ ಹೆಚ್ಚು ಬಿಸಿ, ಕೆಲವೊಮ್ಮೆ ಒಂದು ಬಸ್ಸಿಗಿಂತಲೂ ಉದ್ದವಾಗಿರೋ ಈ ರಚನೆಯನ್ನ ಸೃಷ್ಟಿ ಮಾಡೋ ಶಕ್ತಿ ಯಾವುದು? ಇದರ ಉತ್ತರ ಬೇರೇನೂ ಅಲ್ಲ, ಅದುವೇ ಸಿಡಿಲು. ಸರಿ, ಹಾಗಾದ್ರೆ ಈ ಪ್ರಾಸೆಸ್ ಹೇಗಾಗುತ್ತೆ? ಸಿಡಿಲಿನ ಹೊಡೆತದಿಂದ ಮರಳು ಗಾಜಾಗೋ ಮೊದಲು ಆ ಸಿಡಿಲು ಅಂದ್ರೆ ಏನು, ಅದು ಹೇಗೆ ಹುಟ್ಕೊಳ್ಳುತ್ತೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ವಾವ್, ಈ ನಂಬರ್ ನೋಡಿ, 30,000 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಸೂರ್ಯನ ಮೇಲ್ಮೈಗಿಂತಲೂ ಹಲವು ಪಟ್ಟು ಹೆಚ್ಚು ಬಿಸಿ. ಯೋಚನೆ ಮಾಡಿ, ಇಷ್ಟೊಂದು ಶಾಖನೆ ಮರಳಲ್ಲಿರೋ ಸಿಲಿಕಾನ ಕರಗಿಸಿ ಗಾಜಿನ ಹಾಗೆ ಮಾಡೋದು. ಮೋಡದಿಂದ ನೆಲಕ್ಕೆ ಸಿಡಿಲು ಒಡೆಯೋದು 4 ಮುಖ್ಯ ಹಂತಗಳಲ್ಲಿ ನಡೆಯುತ್ತೆ. ಮೊದಲು ಮೋಡದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ಗಳು ಬೇರೆ ಬೇರೆ ಆಗತ್ತೆ. ನೆಗೆಟಿವ್ ಚಾರ್ಜ್ ಮೋಡದ ಕೆಳಭಾಗದಲ್ಲಿ ಸೇರ್ಕೊಳ್ಳುತ್ತೆ. ಆಮೇಲೆ ಈ ನೆಗೆಟಿವ್ ಚಾರ್ಜ್ ಭೂಮಿಯ ಕಡೆಗೆ ಹರಿಯೋಕೆ ಶುರುವಾಗುತ್ತೆ. ಅದಕ್ಕೆ ಪ್ರತಿಯಾಗಿ ನೆಲದಿಂದ ಪಾಸಿಟಿವ್ ಚಾರ್ಜ್ ಮೇಲಕ್ಕೆ ಏಳುತ್ತೆ. ಕೊನೆಗೆ ಇವೆರಡೂ ಒಂದಕ್ಕೊಂದು ತಾಗಿದಾಗ ಕನೆಕ್ಷನ್ ಪೂರ್ತಿಯಾಗಿ ನಾವೆಲ್ಲ ನೋಡುವ ಆ ಪ್ರಕಾಶಮಾನವಾದ ಬೆಳಕು ಅಂದ್ರೆ ರಿಟರ್ನ್ ಸ್ಟ್ರೋಕ್ ಉಂಟಾಗುತ್ತೆ. ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಅದೇ ಕ್ಷಣ. ನಾವೆಲ್ಲ ಸಿಡಿಲು ಅಂತೀವಲ್ಲ, ಅದು ಇದೇ ರಿಟರ್ನ್ ಸ್ಟ್ರೋಕ್ ಅನ್ನೋದು. ಇದು ಸಿಡಿಲಿನ ಅತ್ಯಂತ ಶಕ್ತಿಶಾಲಿ ಮತ್ತು ಬ್ರೈಟ್ ಆಗಿರೋ ಭಾಗ. ಸರಿ, ಮತ್ತೆ ಫಲ್ಗುರೈಟ್ಗಳ ಕಡೆಗೆ ಬರೋಣ. ಇವು ಬರೀ ಸುಂದರವಾದ ಗಾಜಿನ ಕೊಳವೆಗಳಲ್ಲ, ಇವು ಭೂಮಿಯ ಇತಿಹಾಸವನ್ನೇ ತನ್ನಲ್ಲಿ ಬಚ್ಚಿಟ್ಟುಕೊಂಡಿರೋ ಒಂದು ರೀತಿ ಟೈಮ್ ಕ್ಯಾಪ್ಸೂಲ್ ಇದ್ದ ಹಾಗೆ. ಈ ಫಲ್ಗುರೈಟ್ಗಳು ಎಷ್ಟು ದೊಡ್ಡದಿರಬಹುದು ಅಂತಾನ? ಖ್ಯಾತ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಅವರು ಬರೋಬ್ಬರಿ 30 ಅಡಿ ಉದ್ದದ ಫಲ್ಗುರೈಟ್ ನೋಡಿದ್ದಾಗಿ ಬೆಳೆದುಕೊಂಡಿದ್ದಾರೆ. ಅಬ್ಬಾ, 30 ಅಡಿ ಅಂದರೆ ಸುಮ್ಮೆನಾ? ಹೌದು, ಎಲ್ಲಾ ಫಲ್ಗುರೈಟ್ಗಳು ಒಂದೇ ಥರ ಇರಲ್ಲ. ಸಿಡಿಲು ಎಲ್ಲಿ ಹೊಡೆಯುತ್ತೋ ಅಂದ್ರೆ ಮರಳು, ಮಣ್ಣು ಅಥವಾ ಬಂಡೆನ, ಅದರ ಮೇಲೆ ಇದರ ವಿಧಗಳು ಚೇಂಜ್ ಆಗುತ್ತೆ. ಈ ಸ್ಲೈಡ್ನಲ್ಲಿರೋ ಹಾಗೆ ಇದರಲ್ಲಿ 5 ಮುಖ್ಯ ವಿಧಗಳಿವೆ. ಪ್ರತಿಯೊಂದು ತನ್ನದೇ ಆದ ವಿಶೇಷತೆಗಳನ್ನ ಹೊಂದಿದೆ. ಇದರ ವೈಜ್ಞಾನಿಕ ಪ್ರಾಮುಖ್ಯತೆ ಏನ್ ಗೊತ್ತಾ? ಇದು ಎಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ, ಇದರ ಅಧ್ಯಯನಕ್ಕಾಗಿಯೇ ಪೇಲಿಯೋಲೈಟನಿಂಗ್ ಅಂತ ಒಂದು ಹೊಸ ಫೀಲ್ಡೇ ಇದೆ. ಅಂದ್ರೆ ಪ್ರಾಚೀನ ಕಾಲದ ಸಿಡ್ಲುಗಳ ಬಗ್ಗೆ ಸ್ಟಡಿ ಮಾಡೋದು. ಒಂದು ಜಾಗದಲ್ಲಿ ಎಷ್ಟು ಫಲ್ಗುರೈಟ್ಗಳು ಸಿಗುತ್ತವೋ ಅದರ ಆಧಾರದ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿನ ಹವಾಮಾನ ಹೇಗಿತ್ತು ಅಂತ ವಿಜ್ಞಾನಿಗಳು ಊಹಿಸಬಲ್ಲರು. ಸರಿ, ಸಿಡಿಲು ನೆಲದ ಮೇಲೆ ಏನ್ಮಾಡತ್ತೆ ಅಂತ ನೋಡಿದ್ವಿ. ಆದ್ರೆ ಇದು ಎಂತಹ ಭಯಂಕರ ಶಕ್ತಿ ಅಂದ್ರೆ, ಇದು ಮನುಷ್ಯರ ದೇಹಕ್ಕೆ ತಾಗಿದ್ರೆ ಅಬ್ಬಬ್ಬಾ, ಅದರ ಪರಿಣಾಮಗಳನ್ನ ಊಹಿಸೋಕ್ಕೂ ಕಷ್ಟ. ಕೆಲವೊಮ್ಮೆ ತುಂಬಾನೇ ವಿಚಿತ್ರವಾಗಿರಬಹುದು. ನಾವೆಲ್ಲ ಅನ್ಕೋತೀವಿ ಸಿಡ್ಲು ಅಂದ್ರೆ ನೇರವಾಗಿ ತಲೆ ಮೇಲೆ ಬಂದು ಬೀಳುತ್ತೆ ಅಂತ. ಆದ್ರೆ ಅದು ತುಂಬಾನೇ ರೇರ್. ಹೆಚ್ಚಾಗಿ ಆಗೋದು ಗ್ರೌಂಡ್ ಸ್ಟ್ರೈಕ್, ಅಂದ್ರೆ ಸಿಡ್ಲು ನೆಲಕ್ಕೆ ಬಡ್ದು ಅದರ ಕರೆಂಟ್ ನೆಲದ ಮೂಲಕ ಹರಿದು ನಮ್ಗೆ ತಾಗೋದು. ಹಾಗೆ ಸೈಡ್ ಸ್ಪ್ಲಾಶ್ ಕೂಡ ಸಾಮಾನ್ಯ. ಅಂದ್ರೆ ಸಿಡ್ಲು ಪಕ್ಕದ ಮರಕ್ಕೋ ಮತ್ತೊಂದಕ್ಕೋ ಬಡ್ದು ಅಲ್ಲಿಂದ ನಮ್ಗೆ ಜಂಪ್ ಆಗೋದು. ಅದರ ಪವರ್ ಎಷ್ಟಿರುತ್ತೆ ಅಂತ ಒಂದು ಅಂದಾಜು ಬೇಕಾ? ಒಂದೇ ಒಂದು ಸಿಡಿಲಿನಿಂದ ನೀವು ಕುಡಿಯೋ ಕಾಫಿ ಇದೆಯಲ್ಲ, ಅಂಥದ್ದು ಬರೋಬ್ಬರಿ 50,000 ಕಪ್ಗಳಿಗೆ ಬೇಕಾಗೋ ನೀರನ್ನ ಕುದಿಸ್ಬದಂತೆ. ಅಷ್ಟು ಎನರ್ಜಿ, ಅಂತಹ ಶಕ್ತಿ ನಮ್ಮ ದೇಹದ ಮೂಲಕ ಹೋದ್ರೆ ಏನಾಗ್ಬೇಡ. ಸಿಡಿಲಿನ ಹೊಡೆತದಿಂದ ಬದುಕುಳಿದವರ ಕತೆ ಕೇಳಿದ್ರೆ ಇನ್ನೂ ಆಶ್ಚರ್ಯ ಆಗತ್ತೆ. ಡಾಕ್ಟರ್ ಟೋನಿ ಸಿಕೋರಿಯಾ ಅಂತ ಒಬ್ಬ ವೈದ್ಯರು. ಅವ್ರಿಗೆ ಸಿಡಿಲು ಹೊಡೆದ ಮೇಲೆ ಏನಾಯ್ತು ಗೊತ್ತಾ? ಇದ್ದಕ್ಕಿದ್ದ ಹಾಗೆ ಪಿಯಾನೋ ಸಂಗೀತದ ಮೇಲೆ ವಿಪರೀತ ಪ್ರೀತಿ ಹುಟ್ಟಿ ಅದನ್ನ ಕಲಿಯೋಕೆ ಶುರು ಮಾಡಿದ್ರು. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಸ್ವಲ್ಪ ಭಯ ಆಗೋದು ಸಹಜ. ಹಾಗಾದ್ರೆ ಈ ಅಪಾಯದಿಂದ ನಮ್ಮನ್ನಾವ್ ಹೇಗೆ ಕಾಪಾಡ್ಕೊಳ್ಳೋದು? ಬನ್ನಿ, ಕೆಲವು ಸೇಫ್ಟಿ ಟಿಪ್ಸ್ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. 30-30 ರೂಲ್ ಅಂತಾರೆ. ಸಿಂಪಲ್. ಮಿಂಚು ಕಾಣಿಸಿದ್ಮೇಲೆ ನೀವು 30 ಎಣಿಸೋದ್ರೊಳಗೆ ಗುಡುಗಿನ ಸದ್ದು ಕೇಳಿಸಿದ್ರೆ ಡೇಂಜರ್, ಹತ್ರದಲ್ಲೇ ಇದೆ ಅಂತ ಅರ್ಥ. ತಕ್ಷಣ ಸೇಫ್ ಆಗಿರೋ ಜಾಗಕ್ಕೆ ಹೋಗ್ಬೇಕು. ಹಾಗೆ ಕೊನೆಯ ಗುಡುಗು ಕೇಳಿದ್ಮೇಲೆ ಕನಿಷ್ಠ 30 ನಿಮಿಷ ಅಲ್ಲೇ ಇರಬೇಕು. ಕಾರಲ್ಲಿ ಯಾಕೆ ಸೇಫ್ ಅಂತ ತುಂಬಾ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಅದು ರಬ್ಬರ್ ಟೈರ್ಗಳಿಂದ ಅಂತ ಅನ್ಕೋತಾರೆ. ಆದರೆ ಅದು ನಿಜ ಅಲ್ಲ.
ನಿಜವಾದ ಕಾರಣ ಕಾರಿನ ಮೆಟಲ್ ಬಾಡಿ. ಸಿಡಿಲು ಬಡ್ದಾಗ ಆ ಕರೆಂಟ್ ಕಾರಿನ ಹೊರಮೆಯ ಮೇಲೆ ಹರಿದು ನೆಲಕ್ಕೆ ಹೋಗುತ್ತೆ. ಒಳಗಿರೋರ್ಗೆ ಏನೂ ಆಗಲ್ಲ. ಮನೆಯೊಳಗಿದ್ರೂ ಸ್ವಲ್ಪ ಹುಷಾರಾಗಿರ್ಬೇಕು. ನೀರು ಪೈಪ್ಗಳ ಹತ್ರ ಹೋಗ್ಬೇಡಿ. ಅಂದ್ರೆ ಸ್ನಾನ, ಪಾತ್ರೆ ತೊಳೆಯೋದು ಇದೆಲ್ಲ ಬೇಡ. ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳಿಂದ, ಕಿಟಕಿ ಬಾಗಿಲುಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು. ದೇವರ ದಯೆಯಿಂದ ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅದೇ ಒಂದು ವೇಳೆ ಹೊರಗಡೆ ಸಿಕ್ಕಾಕೊಂಡು ಎಲ್ಲೂ ಹೋಗೋಕೆ ಜಾಗ ಇಲ್ಲ ಅಂದ್ರೆ ನೆಲದ ಮೇಲೆ ಉದ್ದಕ್ಕೆ ಮಲ್ಕೊಳ್ಳೋ ತಪ್ಪನ ಮಾತ್ರ ಮಾಡಬೇಡಿ. ಅದು ನಿಮ್ಮನ್ನ ಸಿಡಿಲಿಗೆ ದೊಡ್ಡ ಟಾರ್ಗೆಟ್ ಮಾಡುತ್ತೆ. ಬದಲಾಗಿ ಸಾಧ್ಯವಾದಷ್ಟು ಚಿಕ್ಕದಾಗಿ ಚೆಂಡಿನ ಹಾಗೆ ಕುಳಿತುಕೊಳ್ಬೇಕು. ಮತ್ತೆ ಸಿಡಿಲಿನ ಆ ಕ್ರಿಯೇಟಿವ್ ಪವರ್ ಕಡೆ ಬರೋಣ. ಫಲ್ಗುರೈಟ್ಗಳ ಒಳಗೆ ವಿಜ್ಞಾನಿಗಳಿಗೆ ಎಂತೆಂಥ ವಸ್ತುಗಳು ಸಿಕ್ಕಿವೆ ಗೊತ್ತಾ? ಭೂಮಿ ಮೇಲೆ ಸಿಗೋದೇ ಅಪರೂಪ ಅನ್ನೋ ಖನಿಜಗಳು. ಉದಾಹರಣೆಗೆ ಶ್ರೈಬರ್ಸೈಟ್, ಫುಲ್ಲೇರಿನ್ಗಳು ಇವೆಲ್ಲ ಸಾಮಾನ್ಯವಾಗಿ ಉಲ್ಕೆಗಳಲ್ಲಿ ಅಥವಾ ಲ್ಯಾಬ್ನಲ್ಲಿ ಮಾತ್ರ ಸಿಗುತ್ತೆ. ಅಂದ್ರೆ ಸಿಡಿಲು ಬರೀ ನಾಶ ಮಾಡಲ್ಲ, ಅದು ಸೃಷ್ಟಿನೂ ಮಾಡುತ್ತೆ. ಹಾಗಾದರೆ ಯೋಚನೆ ಮಾಡಿ, ಒಂದೇ ಒಂದು ಮಿಂಚು ಭೂಮಿಯ ಮೇಲೆ ಇಷ್ಟೆಲ್ಲ ಅದ್ಭುತಗಳನ್ನ, ಬ್ರಹ್ಮಾಂಡದ ವಸ್ತುಗಳನ್ನೇ ಸೃಷ್ಟಿ ಮಾಡುತ್ತೆ ಅಂದ್ರೆ ಇನ್ನು ಇದರೊಳಗೆ ಎಂತೆಂಥ ರಹಸ್ಯಗಳು ಅಡಗಿವೆಯೋ ಅಲ್ವಾ?